ಕಾರು ಹಾಗೂ ಈಚರ್ ಕ್ಯಾಂಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಕಾರಿನ ಚಾಲಕ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ವಾಪಸಂದ್ರ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಕಾರಿನ ಚಾಲಕ ಬೆಂಗಳೂರು ಮೂಲದ ಸುಮಾರು 60 ವರ್ಷದ ಅನ್ಸರ್ ಎಂದು ತಿಳಿದು ಬಂದಿದೆ. ಸರ್, ನನ್ನ ಹೆಸರು ಜಿಯಾವುಲ್ಲಾ ಅಂತ ಹೇಳಿ. ಈಗ ನಾವು KR ಪುರಂ ರೈಲ್ವೆ ಸ್ಟೇಷನ್ ಹತ್ರ ಒಂದು ವಿಜಯನಪುರ ಅಂತ ಇದೆ. ಆ ಏರಿಯಾಯಿಂದ ನಾವು ಚಿಕ್ಕಬಳ್ಳಾಪುರ್ಗೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ದರ್ಗಾ ಇದೆ. ಆ ದರ್ಗಾಗೆ ಹೋಗ್ತಾಯಿದ್ವಿ. ನಾನು ಬಾಡಿಗೆ ಕರ್ಕೊಂಡು ಬಂದಿದ್ದೆ ಅವ್ರಿಗೆ. ನೆನ್ನೆವರೆಗೂ ಏನು ಇದಿಲ್ಲ, ನಮ್ಗೆ ಗೊತ್ತಿಲ್ಲ. ಆದರೆ ಗಾಡಿ ನೋಡಿದ್ದೆ ನಾನು ಅವ್ರ ಜೊತೆಗೆ. ಆ ಗಾಡಿಗೆ ಫಸ್ಟ್ ಟೈಮ್ ನಾನು ಕರ್ಕೊಂಡು ಬಂದೆ. ಅದೇನೈತೆ ಅಂತ ಗೊತ್ತಿಲ್ಲ. ಆ ಬ್ರಿಡ್ಜ್ ಹತ್ರ, ಯಾವ ಬ್ರಿಡ್ಜ್ ಅಂತ ಗೊತ್ತಿಲ್ಲ, ಅದು ಬೈಪಾಸ್ ಹತ್ರ ಒಂದು ಬ್ರಿಡ್ಜ್ ಇದೆ ಅಲ್ಲ, ಚಿಕ್ಕಬಳ್ಳಾಪುರ ಹತ್ರ. ಆ ಬ್ರಿಡ್ಜ್ ಮೇಲೆ ಒಂದು ಹಿಂದೆಯಿಂದ ಒಂದು ಗಾಡಿ ಡಿಕ್ಕಿ ಹೊಡೀತು ಅಷ್ಟೇ. ನಮ್ಮ ಕಾರಂತೂ ತುಂಬ ಡ್ಯಾಮೇಜ್ ಆಗಿದೆ. ನಾವು ಬಂದಿದ್ದನ್ನ ಕಾರಣ ಇಲ್ಲಿ ಅವ್ರಿಗೆ ಜ್ಞಾನ ತಪ್ಪಿತ್ತು, ಏನೋ ಗೊತ್ತಿಲ್ಲ. ಮಾತಾಡ್ಕೊಂಡು ಬರ್ತಾನೆ ಸುಮ್ಮನೆ ಆಗಿಬಿಟ್ರು ಅವರು. ಆಗ ನೋಡಿದ್ರೆ ಹಿಂದೆಯಿಂದ ಒಂದು ಡಿಕ್ಕಿ ಹೊಡೆದಿರೋದು ಅಷ್ಟೇ ಗೊತ್ತು. ಹಾರ್ಟ್ ಅಟ್ಯಾಕ್ ಏನಿದ್ದಿಲ್ಲಂತೆ ಅವ್ರಿಗೆ. ಅವ್ರ ಮನೆಯವ್ರನ್ನ ಸ್ವಲ್ಪ ವಿಚಾರಿಸ್ತೀವಿ ನಾವು, ಅಷ್ಟೇ ನಮ್ಗೆ ಗೊತ್ತಾಗಿರೋದು. ಕಾರ್ ಅಲ್ಲೇ ಸ್ಪಾಟ್ದಲ್ಲೇ ನಿಂತೋಯ್ತು. ಒಂದು 4-5 ನಿಮಿಷ ನನಗೆ ಜ್ಞಾನನೇ ಇಲ್ಲ. ಆಮೇಲೆ ನೀವು ಪ್ರೆಸ್ ಅವರು, ಆಮೇಲೆ ಈಗ ನಾನು ಹಾಸ್ಪಿಟಲ್ದಲ್ಲಿ ನೋಡ್ತಾ ಇದ್ದೇನೆ. ಯಾವುದು ಸರ್? ಈಚರ್ ಗಾಡಿ ಹಿಂದೆಯಿಂದ ಸುಮಾರು ದೊಡ್ಡ ಒಂದು ಶಬ್ದ ಬಂತು ಅಷ್ಟೇ. ನಮ್ಮ ಗಾಡಿ ಮೇಲೆ ಏನೋ ಬಿಲ್ಲೋ ಥರ ಆಯಿತು. ಈಗ ಬಂದಿದ್ದು ನೋಡಿದ್ರೆ ನಾನು ಹಾಸ್ಪಿಟಲ್ದಲ್ಲಿ ಆಟೋದಲ್ಲಿ ಕರ್ಕೊಂಡು ಬಂದೆ ನಾನೇ. ಅಂದಹಾಗೆ ಮೃತ ವ್ಯಕ್ತಿ ಕಾರು ಚಾಲಕನಾಗಿದ್ದು, KR ಪುರಂನಿಂದ ಚಿಕ್ಕಬಳ್ಳಾಪುರಗೆ ಕಾರು ಬಾಡಿಗೆ ಇದ್ದ ಪರಿಣಾಮ ಬೆಂಗಳೂರಿನಿಂದ ಜಿಯಾವುಲ್ಲಾ ಎಂಬುವವರನ್ನು ಚಿಕ್ಕಬಳ್ಳಾಪುರ ದರ್ಗಾಗೆ ಕರೆದುಕೊಂಡು ಬರುತ್ತಿದ್ದ ವೇಳೆ ಚಾಲಕನಿಗೆ ಅದೇನಾಯ್ತೋ ಗೊತ್ತಿಲ್ವಂತೆ. ಇದ್ದಕ್ಕಿದ್ದಂತೆ ಕಾರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲಿಸಿದ್ದಾರೆ. ಹಿಂಬದಿಯಿಂದ ಬಂದ ಈಚರ್ ಕ್ಯಾಂಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಜಖಮಾಗಿದೆ. ಕಾರು ಚಾಲಕ ಸಾವನ್ನಪ್ಪಿದ್ದು, ಮತ್ತೊಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅದೃಷ್ಟವಶಾತ್ ಬದುಕುಳಿದಿದ್ದಾರೆ. ನಾವು ಮಾಲೂರಿಂದ ಲೋಡ್ ತೊಗೊಂಡ್ಬರ್ತಾ ಇದ್ರಿ, ಹೂವು ಹೈದ್ರಾಬಾದ್ಗೆ. ಏಕ್ದಮ್ ಬ್ರೇಕ್ ಹೊಡೆದ್ಬಿಟ್ಟು ನಿಲ್ಲಿಸ್ಬಿಟ್ರು. ಅದು ಅಷ್ಟು 99% ನಾನು ಕಂಟ್ರೋಲ್ ಮಾಡಿದ್ದೀನಿ. ಎಲ್ಲ ಜನಗಳು ನೋಡಿದ್ದಾರೆ, ಅವರೆಲ್ಲ ಪರವಾಗಿಲ್ಲ ಅಂತ ಇದ್ದಾರೆ. ಅವರು ಕಾರಲ್ಲಿ ಇನ್ನೊಬ್ರು ಇದ್ದರು, ಅವರೇ ಒಪ್ಕೊತಾ ಇದ್ದಾರೆ. ಸ್ಟ್ರೋಕ್ ಹೊಡೆದಿದೆ, ಏಕ್ದಮ್ ಬ್ರೇಕ್ ಮೇಲೆ ಕಾಲಿಕ್ಕಿದ್ದಾರೆ, ಅವರೇ ಒಪ್ಕೊತಾ ಇದ್ದಾರೆ. ತಪ್ಪು ನಂದು 60-65 ಇತ್ತು. ಆ ಗಾಡಿ ಏಕ್ದಮ್ ಕಂಟ್ರೋಲ್ ಆಗೋಯ್ತು, ಏಕ್ದಮ್ ನಿಲ್ಲಿಸ್ಬಿಟ್ಟ. ಆ ಥರ ಆಗಿರೋದು. ಬೇರೆ ಹಾಂ, ಗಾಬರಿ ಆಗಿದ ತಕ್ಷಣ ನನಗೆ ಏಕ್ದಮ್ ಕಂಟ್ರೋಲ್ ಹೋಗ್ಬಿಟ್ಟೆ. ಬ್ರೇಕ್ ಮೇಲೆ ನಿಂತ್ಕೊಂಡ್ಬಿಟ್ಟೆ. ನನ್ನ ಗಾಡಿಗೆ ಬೇರೆ ಹೊಡೆದಿದೆ. ತಲೆ ತುಂಬ ನೋಡ್ತಾ ಇದೆ ನನಗೆ. ತಲೆ ತಿರುಗೋ ಲೆವೆಲಲ್ಲಿ ನನಗೀಗ ಈ ಥರ ಇದೆ ಕಂಡೀಷನ್. ಏಕ್ದಮ್ ಬ್ರೇಕ್ ಹೊಡೆದ. ನಾನು ಹಿಂದೆ ಬರ್ತಾಯಿದ್ದೆ. ರೈಟ್ ಸೈಡಲ್ಲಿ 2 ವೀಲರು ಮತ್ತು ಒಂದು ಕಾರ್ ಬರ್ತಾಯಿತ್ತು. ರೈಟಿಗೆ ನಾನು ಹೇಳೋಂಗಿಲ್ಲ, ಲೆಫ್ಟಿಗೆ ಹೇಳಿದ್ರೆ ನಾನು ಮೆತ್ಕೊಂಡ್ಬಿಡ್ತೀನಿ, ಹಳ್ಳದಲ್ಲಿ ಬೀಳ್ತೀನಿ. ಅದಕ್ಕೋಸ್ಕರ ಕಂಟ್ರೋಲ್ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿದೆ. ಕಂಟ್ರೋಲ್ ಸಿಗಲಿಲ್ಲ ಗಾಡಿ ಅಷ್ಟೇ. ಬಂದು ಇವ್ನ ಎತ್ತೆ ಡೋರೆಲ್ಲ ಮುರಿದ್ಬಿಟ್ಟು ಎಲ್ಲ ಜನಗಳೆಲ್ಲ ಬಂದರು. ನಾನು ಅದು ಕೈ ಹಾಕ್ಬಿಟ್ಟು ಅವ್ರನ್ನ ಈಚೆ ತೆಗೆದು ಹಾಕಿದ್ರೆ ಆಮೇಲೆ ಅವರೇ ಒಪ್ಕೊಂಡ್ರು. ಹಿಂದೆ ಇದ್ದವ್ರು ಒಪ್ಕೊಂಡ್ರು. ಅದು ಆಟೋ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ನಾನು ಏನು ಮಾಡಬೇಕು ಹೇಳಿ. ಏನು ಏಟ್ ಆಗಿಲ್ಲ. ಹಾಂ, ಕಾರ್ ಏಟ್ ಆಗಿದೆ. ಇನ್ನು ಕ್ಯಾಂಟರ್ ಹಿಂಬದಿಯಿಂದ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಜಖಮಾಗಿದ್ದು, ಕಾರಿನಲ್ಲಿ ಸಿಕ್ಕಾಕಿಕೊಂಡಿದ್ದ ಇಬ್ಬರನ್ನು ಹೊರತೆಗೆಯಲು ಸಾರ್ವಜನಿಕರು ಹರಸಾಹಸ ಪಟ್ಟರು. ಇನ್ನು ಅಪಘಾತದಿಂದ ಕೆಲವು ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ಜಾಮ್ನಿಂದ ಬಂದಾಗಿತ್ತು. ಇದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾದ ಹಿನ್ನೆಲೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಯಿತು. ಇನ್ನು ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೂ ಸರಿಯಾದ ಸಮಯಕ್ಕೆ ಬಾರದ ಪರಿಣಾಮ ರಸ್ತೆಯಲ್ಲಿದ್ದ ಆಟೋದಲ್ಲಿ ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮಾನವೀಯತೆ ಮೆರೆದರು. ಇನ್ನು ಘಟನೆ ನಡೆದು 1 ಗಂಟೆಯಾಗಿದೆ. ಮಾಹಿತಿ ನೀಡಿದ್ರೂ ಇದುವರೆಗೂ ಪೊಲೀಸರು ಇಲ್ಲ, ಆಂಬ್ಯುಲೆನ್ಸು ಬರಲಿಲ್ಲ ಎಂದು ಸಾರ್ವಜನಿಕರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಬರ್ತಾ ಇತ್ತು ಕಾರ್ ಬರ್ತಾ ಇದ್ದಂಗೆ ಏನಾಯ್ತೋ ಏನೋ ಗೊತ್ತಿಲ್ಲ ಕಾರ್ ಡ್ರೈವರ್ಗೆ. ಹಂಗೆ ಬ್ರೇಕ್ ಹೊಡೆದ.
ಪಾಪ ಹಿಂದೆ ಲಾರಿ ಬರ್ತಾಯಿದ್ದು ಕ್ಯಾಂಟ್ರ್ ಬರ್ತಾ ಇದ್ದಿದ್ದ ತಕ್ಷಣ ಪಾಪ ಅವನದು ಏನು ತಪ್ಪಿಲ್ಲ, ಸಡನ್ನಾಗಿ ಬ್ರೇಕ್ ಹೊಡೆದ್ರೂ ಹೊಡೆದ್ಬಿಟ್ಟ. ಅವ್ರಿಗೆ ಮಲಗೋರೆ ಅಷ್ಟು ಸತಿ ಆಂಬುಲೆನ್ಸ್ ಫೋನ್ ಮಾಡಿದ್ರು, ಅರ್ಧ ಗಂಟೆ ಆದರೂ ಮುಕ್ಕಾಲು ಗಂಟೆ ಬರೋಲ್ಲ. ಆಮೇಲೆ ಆಟೋನಲ್ಲಿ ಇದು ಮಾಡಿ ಆಟೋನಲ್ಲಿ ಎತ್ತು ಕಳಿಸಿದ್ವಿ. ಗಾಡಿಗಳು ಕಾರ್ ಚಿಕ್ಕಮ್ಮಾಗಿದೆ, ಫುಲ್ಲಾಗಿ ಹೋಗಿದೆ ಕಾರ್. ಏನಾಯಿತು ಗೊತ್ತಿಲ್ಲ ಅವ್ನ ಕಾರ್ ಡ್ರೈವರ್ಗೆ ಸಡನ್ನಾಗಿ ಬ್ರೇಕ್ ಹೊಡೆದಿದ್ದ ತಕ್ಷಣ ಹಿಂದ್ಗಡೆ ಪಾಪ ಒಟ್ಟು ಇದು ಮಾಡ್ದ. ಡ್ರೈವರ್ ಏನಾಗಿದೆ ಇನ್ನು ಹಾಸ್ಪಿಟ್ಲಿಗೆ ಹೋಗೋರೆ, ಏನಾಗಿದೆ ಗೊತ್ತಿಲ್ಲ. ಹೌದು, ಇನ್ನು ಪ್ರಾಣ ಆಯಿತೋ ಇಲ್ಲ ಗೊತ್ತಿಲ್ಲ, ನಾವು ಹಾಕಿ ಕಳಿಸಿದ್ದೀವಿ. ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ. ಆಂಬುಲೆನ್ಸ್ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿದ್ರೆ ಆಂಬುಲೆನ್ಸ್ ಯಾವುದೂ ಬರಲಿಲ್ಲ. ಅಲ್ಲೈತೆ ಇಲ್ಲೈತೆ ಅಂತೇಳಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.